ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಮಗೆ 23 ಮತ್ತು 24ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಏನು ಲೇಟೆಸ್ಟ್ ಅಪ್ಡೇಟ್ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಸಪೋರ್ಟ್ ಕೂಡ ಮಾಡ್ಬೋದು. ಮೈನ್ ಥಿಂಗ್, ಮಹಿಳೆಯರು ವೇಟ್ ಕೂಡ ಮಾಡ್ತಾ ಇದ್ದಾರೆ. ಬರೋಬ್ಬರಿ 22ನೇ ಕಂತಿನವರೆಗೂ ಕೂಡ ಹಣ ಕೂಡ ಕ್ಲಿಯರ್ ಆಗಿದ್ದಾರೆ. ನಿಮಗೆ ಲಾಸ್ಟ್ ಹಣ ಕ್ಲಿಯರ್ ಆಗಿದ್ದು ದಸರಾ ಸಂದರ್ಭದಲ್ಲಿ ಆಯ್ತಾ. ದಸರಾ ಟೈಮಲ್ಲಿ ನಿಮಗೆ ಬರೋಬ್ಬರಿ 22ನೇ ಕಂತಿನವರೆಗೂ ಅಂದರೆ 22ನೇ ಕಂತಿನವರೆಗೂ ನಿಮಗೆ ಹಣ ಕೂಡ ಜಮೆ ಮಾಡಿದ್ದಾರೆ. ಇನ್ನು ಕೇವಲ 23 ಮತ್ತು 24ನೇ ಕಂತಿನ ಹಣ ಕೂಡ ನಿಮಗೆ ಬಾಕಿ ಇದೆ. ಅದನ್ನ ಬಿಡುಗಡೆ ಮಾಡಿ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡಬೇಕಾಗುತ್ತೆ. ಅದು ಕೂಡ ಪೆಂಡಿಂಗ್ ಇದೆ. ಸರ್ಕಾರದವರು ಯಾವಾಗ ಬಿಡುಗಡೆ ಮಾಡ್ತಾರೆ, ಜಮೆ ಮಾಡ್ತಾರೆ, ಆವಾಗ ನಿಮ್ಮ ಖಾತೆಗೆ ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು ಜಮೆ ಆಗುತ್ತೆ ಆಯ್ತಾ. 22 ಮತ್ತು 23 ಮತ್ತು 24ನೇ ಕಂತಿನದ್ದು ಜಮೆ ಇದೆ, ಅಂದ್ರೆ ಪೆಂಡಿಂಗ್ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ನಾವು ಡೆಬಿಟ್ ಬೇಸಿಸ್ ಕೂಡ ಮಾಡ್ತಾ ಇದೀವಿ, ಆಗ್ಲೇ ನಾವು ಕ್ರೆಡಿಟ್ ಕೂಡ ಮಾಡ್ತೀವಿ 23 ಮತ್ತು 24ನೇದು ಅಂತ. ಬಟ್ ಇನ್ನೂ ಕೂಡ ಅಫಿಷಿಯಲ್ ಅಪ್ಡೇಟ್ ಕೂಡ ಬಂದಿಲ್ಲ, ನಿಮ್ಮ ಖಾತೆಗೆ ಜಮೆ ಕೂಡ ಆಗಿಲ್ಲ. ಸದ್ಯದ ಪ್ರಕಾರ, ಮೂಲಗಳ ಮಾಹಿತಿ ಪ್ರಕಾರ ನಮಗೆ 23ನೇ ಕಂತಿನ ಹಣ 23ನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳ ಅಂತ್ಯದ ಒಳಗಡೆ, ಅಂದ್ರೆ ದಿಸ್ ಮಂತ್ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ಜಮೆ ಆಗುವ ಸಾಧ್ಯತೆ ಕೂಡ ಇದೆ. ಯಾರ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ, 23ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಈ ತಿಂಗಳು ಕೊನೆ ಒಳಗಡೆ, ದಿಸ್ ಮಂತ್ ಎಂಡ್ ಒಳಗಡೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಗೃಹಲಕ್ಷ್ಮಿ ಯೋಜನೆ ಅಡಿ 23ನೇ ಕಂತಿನ ಹಣ ಬಂದ್ಬಿಟ್ಟು ತಿಂಗಳ ಅಂತ್ಯದ ಒಳಗಡೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ನಾವು ಅವಾಗಲೇ ಬರುತ್ತೆ, ಈ ದಿನ ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸರ್ಕಾರದವರು ಯಾವಾಗ ಡಿಬಿಟಿ ಪ್ರೊಸೆಸ್ ಮಾಡಿ ಬಿಡುಗಡೆ ಮಾಡ್ತಾರೆ, ಅವಾಗಲೇ ನಿಮ್ಮ ಖಾತೆಗೆ ಜಮೆ ಆಗೋದು. ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರ್ಬಿಟ್ಟು ದಿಸ್ ಮಂತ್ ಎಂಡ್ ಆಗಿರುತ್ತೆ. ದಿಸ್ ಮಂತ್ ಎಂಡ್ ಒಳಗಡೆ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಹಣ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಅಫಿಷಿಯಲ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್. ಇದೇ ರೀತಿ ಅಪ್ಡೇಟ್ಸ್ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಥ್ಯಾಂಕ್ ಯು.